ಉಂಟಾಗಲಿ. ಈ ಬುಧವಾರ ಸಂಜೆ ವೇಳೆಯ ಧ್ಯಾನಕ್ಕಾಗಿ, ಸತ್ಯವೇದ ಧ್ಯಾನಕ್ಕಾಗಿ ನಾವು ಕೂಡಿ ಬಂದಿರುವ ಹಾಗೆ ನಾವು ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ಪ್ರಾರಂಭ ಮಾಡಿಕೊಳ್ಳುತ್ತೇವೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದಂತಹ ಸರ್ವಶಕ್ತನಾದ ದೇವರೇ, ಈ ಸತ್ಯವೇದ ಧ್ಯಾನವನ್ನು ಕೂಡ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ದಿನಂಪ್ರತಿ ನಾವು ಪ್ರಾರ್ಥನೆ ಮಾಡುತ್ತಾ ಕರ್ತನೆ ವಾಕ್ಯವಾಗಿ ಕೂಡ ಅದು ನಮಗೆ ಸಾಲದು ಕರ್ತನೆ. ಸ್ತೋತ್ರ ಉಂಟಾಗಲಿ. ಅದು ಕರ್ತನೆ ವಾರಕ್ಕೆ ಒಂದಾವತ್ತಿ ನಾವು ಈ ರೀತಿಯಾಗಿ ಕೂಡಿ ಸತ್ಯವೇದದ ಅಂತರಾಳವನ್ನು ಅರಿತುಕೊಳ್ಳುವಂತೆ ರೀತಿಯಲ್ಲಿ ನಮಗೆ ಕೊಟ್ಟಂತೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನು ಹೇಳುತ್ತರಾಗಿದ್ದೇವೆ. ಹೌದು ಕರ್ತನೆ, ನಾವು ನಿಮ್ಮಲ್ಲಿ ಬೆಳೆಯಲು ಕರ್ತನೆ, ವಿಶ್ವಾಸದಲ್ಲಿ ಅರಿತು ಬೆಳೆಯಲು ಕರ್ತನೆ ನಮ್ಮನ್ನು ತಯಾರು ಮಾಡುತ್ತಾ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತರಾಗಿದ್ದೇವೆ. ಹೌದು ಕರ್ತನೆ, ಒಂದು ಗಂಟೆ ಸಮಯದ ಕಾಲ ವ್ಯರ್ಥ ಮಾಡಿದ ಹಾಗೆ ನಾವು ಬಯಲು ಭಕ್ತಿಯಿಂದ ಕುಳಿತು ಕರ್ತನೆ ಆರಾಧನೆ ಮಾಡುವ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಿ ಕರ್ತನೆ ಅದೇ ರೀತಿಯಲ್ಲಿ ನಾವು ನಡೆಯುವ ರೀತಿಯಲ್ಲಿ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಕರ್ತನೆ ಮುಂದಾಗಿ ನಡೆಸಬೇಕಾಗಿ ಪ್ರಾರ್ಥನೆ ಮುಖಾಂತರ ಬೇಡಿದ್ದೇನೆ ತಂದೆಯೇ. ನಾವು ಕನ್ನಡ ಸಂಗೀತಗಳಲ್ಲಿ 168, ತಮಿಳಲ್ಲಿ 60ನೇ ಹಾಡನ್ನು ಕೂಡ ಹಾಡಿಕೊಳ್ಳಬಹುದಲ್ಲೂ 5 ಚರಣ ಕೂಡ ಹಾಡಬಹುದು. ಕನ್ನಡ ಸಾಂಗ್ 168 and Tamil song 60, 5 ಚರಣ ಹಾಡೋಣವೇ.
ಸಂಗೀತಗಳಲ್ಲಿ 122 ತಮಿಳಲ್ಲಿ 88, 122 ಇನ್ ಕನ್ನಡ, ರಾಮನ್ ಸಾಂಗ್ 88. ಇದನ್ನು ಕೂಡ ನಾವು 5 ಚರಣ ಹಾಡೋಣವೇ. 122 ಕನ್ನಡದಲ್ಲಿ, ತಮಿಳಲ್ಲಿ 88, 5 ಚರಣ ಮಾತ್ರ ಹಾಡೋಣ.
ಆಮೇಲೆ 77 143 ಇನ್ ಕನ್ನಡ ತಮಿಳ್ ಸಾಂಗ್ ನಂಬರ್ 77. ಇದನ್ನು ಕೂಡ ನಾವು 5 ನಿಮಿಷ ಮಾಡ್ತೀವಿ. ದೇವರ ಪರಿಶುದ್ಧ ನಾಮಕ್ಕೆ ತಿರುಗಿ ಸ್ತೋತ್ರ ಉಂಟಾಗಲಿ. ಈ ಬುಧವಾರ ಸಾಯಂಕಾಲ ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡುತ್ತಾ ಬರೋಣ. ಪ್ರಾರ್ಥನೆ ವಿಷಯದಲ್ಲಿ ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ಅದನ್ನು ಮುಂದುವರಿಸಿ ಆಲೋಚನೆ ಮಾಡುತ್ತಾ ದೇವರು ನಮಗೆ ಪ್ರಾರ್ಥನೆ ವಿಷಯದಲ್ಲಿ ಏನೇನು ಹೇಳಬೇಕೆಂದಿದ್ದಾನೆ, ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬ ಎಲ್ಲಾ ಸಂಗತಿಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಅದನ್ನು ಮುಂದುವರಿಸಿ ನಾವು ಪ್ರಾರ್ಥನೆ ವಿಷಯದಲ್ಲಿ ಆಲೋಚನೆ ಮಾಡುತ್ತಾ ಬರೋಣ. ನಿಮ್ಮ ಜ್ಞಾಪಕಕ್ಕೆ ನಾನು ತರುವ ಹಾಗೆ ದಿ ಪ್ರಾಕ್ಟೀಸ್ ಆಫ್ ಪ್ರೇಯರ್. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಹೌ ಟು ಪ್ರೇ.
ಪ್ರಾರ್ಥನೆ ಯಾವ ರೀತಿಯಾಗಿ ಮಾಡಬೇಕೆಂದು ನಾವದನ್ನು ಆಲೋಚನೆ ಮಾಡಬೇಕಾಗಿದೆ. ಅದರ ವಿಷಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗಾದರೆ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಇವೆಲ್ಲವನ್ನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಮತ್ತು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಇವೆಲ್ಲವನ್ನು ನಾವು ಕಳೆದ ವಾರಗಳಲ್ಲಿ ನಾವು ಆಲೋಚನೆ ಮಾಡುತ್ತಾ ಬಂದೆವು. ಕೆಲವು ಅಡಚಣೆಗಳು ಇದ್ದದರಿಂದ ನಾವು ಹಳೆಯ ಸಂದೇಶಗಳನ್ನು ನಾವು ಹಾಕುತ್ತಾ ಬಂದಿದ್ದೇವೆ ಮತ್ತು ಇವತ್ತು ನಾವು ಖಂಡಿತವಾಗಿ ಪ್ರಾರ್ಥನೆ ವಿಷಯದಲ್ಲಿ ಮುಂದರಿಸಿ ಆಲೋಚನೆ ಮಾಡುತ್ತಾ ಬರೋಣ. ದೇವರು ಈ ಎಲ್ಲ ವಾಕ್ಯಗಳನ್ನು ನಮಗೆ ಆಶೀರ್ವಾದ ಮಾಡುತ್ತಾ ಬರಲಿ. ಮತ್ತೆ ನಾವಿಲ್ಲಿ ನೋಡುತ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಆತನು ತನ್ನ ಉಪದೇಶದಲ್ಲಿ ಹೇಳುತ್ತಾ ಬಂದಿದ್ದೇನೆಂದರೆ, ಎಸ್ಪೆಷಲಿ ಇನ್ ರಿಗಾರ್ಡ್ ವಿತ್ ಪ್ರೇಯರ್, ವಿಶೇಷವಾಗಿ ಪ್ರಾರ್ಥನೆ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಬಂದಿದ್ದೇನೆಂದರೆ, ವಿತ್ ಹೂಮ್ ಟು ಪ್ರೇ, ಯಾರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಆತನಲ್ಲಿ ಹೇಳುತ್ತಾ ಬಂದನು. ಪ್ರೇಯಿಂಗ್ ಅಲೋನ್. ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾಗದಾದ್ರೆ ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು. ವಿ ಹ್ಯಾವ್ ಟು ಪ್ರೇ ಅಲೋನ್. ಜೀಸಸ್ ಎನ್ಕರೇಜ್ ದ ಪ್ರಾಕ್ಟಿಸ್ ಆಫ್ ಪ್ರೇಯಿಂಗ್ ಇನ್ ಸೀಕ್ರೆಟ್. ಯಾವಾಗಲೂ ರಹಸ್ಯವಾಗಿ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಆತನೊಟ್ಟಿಗೆ ಮಾತನಾಡುವುದಕ್ಕೆ ನಿಮಗೆ ಎಷ್ಟು ಅನುಕೂಲವಾಗಿರುತ್ತದೆ ಎಂಬುದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಬಂದನು. ಹಾಗಾದ್ರೆ ನಾವು ಇದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ನಾವು ಆಲೋಚನೆ ಮಾಡಿ ನೋಡುತ್ತಾ ಬರೋದಾದ್ರೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬಂದಾಗ, ವೆರಿ ಪರ್ಟಿಕ್ಯುಲರ್ಲಿ ಇಟ್ ಇಸ್ talking about the prayer. Matthew's Gospel chapter 6 verse 5 and 6. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. See, very very particular he is about the prayer. Consideration of your prayer is most important over there when you speak to God. ದೇವರೊಟ್ಟಿಗೆ ಮಾತನಾಡುವುದಾದ್ರೆ ನಮ್ಮಲ್ಲಿ ಏನಿರಬಾರದು? ಕಪಟಗಳು ಇರಬಾರದು. ಕರ್ತನೊಟ್ಟಿಗೆ ನೀವು ಅನ್ಯೋನ್ಯತೆಯನ್ನು ಬೆಸೆಯುತ್ತಾ ಇರುವಾಗ, ಕರ್ತನೊಟ್ಟಿಗೆ ನಿಮ್ಮ ವಿಜ್ಞಾಪನೆಗಳನ್ನು ಸಮರ್ಪಣೆ ಮಾಡುತ್ತಾ ಬರುವಾಗ ನಿಮ್ಮ ಹೃದಯಗಳಲ್ಲಿ ಕಪಟಗಳು ಇರಬಾರದು ಎಂಬುದು ಆತನಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಕೆಲವರು ಪ್ರಾರ್ಥನೆ ಮಾಡುವಾಗ ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ. ಸೊ ಸರ್ಟನ್ ಪೀಪಲ್ ಆರ್ ದೇ ಜಸ್ಟ್ ವಾಂಟೆಡ್ ಟು ಶೋ ಆಫ್. ಅವರು ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಮಾಡುವುದನ್ನು ನೀವು ನೋಡುತ್ತಾ ಬಂದಿದ್ದೀರಿ. ಆದರೆ ಪ್ರಾರ್ಥನೆ ಎಂಬ ವಿಷಯಕ್ಕೆ ಬಂದಾಗ, when it says alone, when it says you have to pray alone with God, ದೇವರೊಟ್ಟಿಗೆ ನೀವು ಒಬ್ಬಂಟಿಗರಾಗಿ ಪ್ರಾರ್ಥನೆ ಮಾಡಬೇಕು. ಇಟ್ ಇಸ್ ಮೋರ್ ಬೆಟರ್ ದ್ಯಾನ್ ಪ್ರೇಯಿಂಗ್ ಇನ್ ದಿ ಕಾಂಗ್ರಿಗೇಷನಲ್ ಶೋಯಿಂಗ್ ಆಫ್. ನಮ್ಮನ್ನು ನಾವು ತೋರಿಸಿಕೊಳ್ಳೋದಕ್ಕಿಂತ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದು ಏಕಾಂತದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ವಿಶೇಷವಾದದ್ದು ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಸೊ ದ ಪ್ರೈವೇಟ್ ಪ್ರೇಯರ್ ಕಲ್ಟಿವೇಟ್ಸ್ ಅವರ್ ಸ್ಪಿರಿಚುವಲ್ ನೇಚರ್ ಥ್ರೂ ರೆಗ್ಯುಲರ್ ಎಕ್ಸರ್ಸೈಸಸ್. Just note this. ಇದನ್ನು ನೀವು ನೋಡಬೇಕು. When Christ encourages you to practice the prayer alone, that makes us a spiritual nature. ನಮ್ಮ ಆತ್ಮಿಕವಾದಂತ ಆ ಬೆಳವಣಿಗೆಯನ್ನು ನಾವೇನ್ ಮಾಡ್ತಾ ಇದ್ದೇವೆ? ವ್ಯವಸಾಯದವರನ್ನು ವ್ಯವಸಾಯಕ್ಕೆ ಹೋಗಿ ಉಳುವ ಹಾಗೆ ನಮ್ಮ ಪ್ರಾರ್ಥನೆಯನ್ನು ನಾವು ಉಳಬೇಕಾಗಿದೆ. We have to cultivate. ಅದನ್ನು ದಿನ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಅಥವಾ ಅದನ್ನು ಹಸನು ಮಾಡಿ ಅದರಲ್ಲಿ ತಳವೂರುವುದಕ್ಕೆ ನಾವು ನಿರತರಾಗಿರಬೇಕು ಎಂಬುದೇ ಆ ಪ್ರಾರ್ಥನೆಯ ಒಂದು ಅರ್ಥವಾಗಿದೆ. ಆದ್ರಿಂದ ಇದು ದಿನಾಲು ರೈತನು ಹೊಲಕ್ಕೆ ಹೋಗಿ ಆತನು ಮಾಡೋದ. The farmer will not go every day and cultivate in the land. He will go during the seasons where he can cultivate the land and bring the crops. ಅದು ಬೆಳೆಯಬೇಕು, ತಳವೂರಬೇಕು. See, that is what Jesus is saying. He is encouraging, especially in regarding with a prayer. He is considering your prayer is so important. ನಿನ್ನ ಪ್ರಾರ್ಥನೆ ಬಹಳ ವಿಶೇಷವಾದದ್ದು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಆತನು ಉತ್ತೇಜನ ಪಡಿಸುವಂತವನಾಗಿದ್ದಾನೆ.
ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ರಿಂದ when you start cultivating your prayer personally, talking with God makes you to grow in the spiritual knowledge, in the spiritual wisdom, in the spiritual nature. ನಮಗೆ ಆತ್ಮೀಕವಾದಂತ ಆ ಜ್ಞಾನವು ನಮ್ಮಲ್ಲಿ ತುಂಬಿ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂತಹುದಾಗಿದೆ. ಆದ್ದರಿಂದ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವರು ಇದರ ವಿಷಯದಲ್ಲಿ ಆಲೋಚನೆ ಮಾಡಿ ಹೇಳುತ್ತಾ ಬಂದದ್ದೇನೆಂದ್ರೆ, ಇಟ್ ಇಸ್ ಸಮಥಿಂಗ್ ಲೈಕ್ ಜಿಮ್ನಾಸಿಯಂ. ಸೊ ಆ ಜಿಮ್ನಾಸಿಯಂ ಎಂಬ ಆ ಕ್ರೀಡೆಯನ್ನು ನಾವು ಮಾಡುವಾಗ ಯು ನೀಡ್ ಪ್ರಾಕ್ಟೀಸ್ ಫಾರ್ ದಟ್. ಅದಕ್ಕೆ ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ದಟ್. ಅದರ ಸಂಪೂರ್ಣವಾಗಿ ನೀವು ತೊಡಗಿಸಿಕೊಂಡವರಾಗಿರಬೇಕು. ಆವಾಗ ಮಾತ್ರವೇ ದಿ ಔಟ್ಪುಟ್ ವಿಲ್ ಕಮ್. ಆವಾಗ ಮಾತ್ರವೇ ಅದರ ಆ ಚಿತ್ತಾರವು ಹೊರಗೆ ಬರುವಂತದಾಗಿದೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದೇನೆ. ಸೊ ದೆನ್ ದಟ್ ಮೀನ್ಸ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದ ಗಾಡ್ಲಿನೆಸ್. ದೇವರ ಅನ್ಯೋನ್ಯತೆಯು ನಮ್ಮಲ್ಲಿ ಇರಬೇಕೆಂಬುದಾಗಿ ನಾವು ಅದನ್ನು ದಿನಾಲು ಏನ್ ಮಾಡಬೇಕಾಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ವಿ ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಸೊ ಪ್ರೇಯರ್ ಇಸ್ ಸೆಕೆಂಡ್ಲಿ, ಪ್ರೇಯರ್ ಇಸ್ ವೆರಿ ಎಜುಕೇಟಿವ್. ಅದು ನಮಗೆ ಏನ್ ಕೊಡ್ತದೆ, ವಿದ್ಯೆಯನ್ನು ಕೊಡುವಂತದಾಗಿದೆ ಅಲ್ಲವಾ. ಸೊ ಇವತ್ತು ಮಾಡಿದಂತ ಪ್ರಾರ್ಥನೆ ತಿರುಗಿ ನಾನು ಅದನ್ನು ನಾಳೆ ಅದನ್ನೇ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಬಿಕಾಸ್ this day is different, the next day is different. So over the night everything changes. ರಾತ್ರಿ ಎಲ್ಲ ನೀವು ಬೆಳಗಾಗೋದಕ್ಕೆ ಮುಂಚಿತವಾಗಿ ಅನೇಕ ಬದಲಾವಣೆಗಳನ್ನು ನೀವು ನೋಡುವಂತವರಾಗಿದ್ದೀರಿ. ಸೊ ಒಂದು ವೇಳೆ ರಾತ್ರಿ ಎಲ್ಲ ನಾವು ಮಲಗಿದ್ದು ಬೆಳಿಗ್ಗೆ ಯು ಮೈಟ್ ಫೀಲ್ ವೀಕ್ನೆಸ್. ರಾತ್ರಿ ಎಲ್ಲ ಮಲಗಿ ಒಂದು ವೇಳೆ ಯು ಮೈಟ್ ಥ್ರೂಔಟ್ ದ ನೈಟ್ ಯು ಸ್ಲೀಪ್ ಅಂಡ್ ದೆನ್ ಯು ಗೆಟ್ ಅಪ್, ಯು ಮೈಟ್ ಫೀಲ್ ಸೋ ಸ್ಟ್ರಾಂಗ್. ಸೊ ಚೇಂಜಸ್ ಇನ್ ದಿ ಮೆಟಬಾಲಿಸಮ್ ಆಫ್ ಮ್ಯಾನ್, ಮನುಷ್ಯನಲ್ಲಿ ಉಂಟಾಗುವಂತ ಬದಲಾವಣೆ, the changes of hormones in man makes so much difference in life. ಅದೇ ರೀತಿಯಾಗಿ ದೇವರ ವಾಕ್ಯದ ಆಳದಲ್ಲಿ ದೇವರೊಟ್ಟಿಗೆ ಮಾತನಾಡುವಂತ ಪ್ರಾರ್ಥನೆಯಲ್ಲಿ ನೀವು ದಿನಾಲೂ ಅದಕ್ಕೆ ನೀವು ಉತ್ತೇಜನ ಕೊಡುತ್ತಾ ಹೋಗುವುದಾದ್ರೆ, ಇಫ್ ಯು ಕೀಪ್ ಆನ್ ಎನ್ಕರೇಜಿಂಗ್, ಯು ವಿಲ್ ಗೆಟ್ ಎಜುಕೇಟೆಡ್. ಅದರಲ್ಲಿ ಜ್ಞಾನವನ್ನು ನೀವು ಪಡೆಯುವಂತವರಾಗಿದ್ದೀರಿ ಎಂಬುದಾಗಿ ಒಬ್ಬರು ವಿಶ್ಲೇಷಣೆ ಮಾಡಿ ಹೇಳುವಂತವರಾಗಿದ್ದೀರಿ. ಆದ್ರಿಂದ ಪ್ರಾರ್ಥನೆ ಮಾಡುವುದಾದ್ರೆ ಯು ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಸ್ಲೋಲಿ. ಪ್ರಾರ್ಥನೆ ಮೂಲಕವಾಗಿ ಪ್ರಾರ್ಥನೆಯನ್ನು ನಾವು ಬಿಟ್ಟು ಬಿಡುವುದಾದರೆ, ವೇರ್ ದ ಮ್ಯಾನ್ ದ ಸ್ಟೇಟಸ್ ಆಫ್ ಮ್ಯಾನ್ ಸ್ಟ್ಯಾಂಡ್ಸ್, ಎಲ್ಲಿ ಆತನು ನಿಲ್ಲುವಂತವನಾಗಿದ್ದಾನೆ, he will never grow. He will be very lethargy in his life. He doesn't want to pray. He doesn't want to read the Bible. He doesn't want to know who God is. ದೇವರು ಯಾರೆಂಬುದಾಗಿ ತಿಳುಕೊಳ್ಳೋದು ಕೂಡ ಆತನಿಗೆ ಇಷ್ಟ ಇರ್ಲಿಕ್ಕಿಲ್ವ ಅಂತ ಪರಿಸ್ಥಿತಿ ಮನುಷ್ಯನಿಗೆ ಬರುವಂತದ್ದಾಗಿದೆ. ಆಗಲೇ ಬಂದಿದೆ. ಐ ಆಮ್ ಟೆಲ್ಲಿಂಗ್ ಯು, ಇಟ್ ಇಸ್ ಆಲ್ರೆಡಿ. ಯಾಕಂದ್ರೆ when this pandemic raised, the man's death and the man's cycle of man totally changed. Man become very weak. ಮನುಷ್ಯನು ಬಲಹೀನನಾದನು. ಯಾಕೆ? ಮನೆಯಿಂದ ಹೊರಗೆ ಬರಬಾರದು ಎಂಬುದಾಗಿ ಪಂಜರದಲ್ಲೇ ಇಟ್ಟುಕೊಂಡು ಆತನನ್ನು ಅಲ್ಲೇ ನೀವು ಇರಬೇಕೆಂಬುದಾಗಿ ಸರ್ಕಾರವು ಹೇಳಿದಂತ ಆಜ್ಞೆಗಳನ್ನು ನೋಡ್ತಾ ಬರೋದಾದ್ರೆ, how much far you are better than any other animal which is put in the cage. That is why when Christ says, if you want to be educated in your spiritual life, that means you have to pray. ಪ್ರಾರ್ಥನೆ ನಿಮಗೆ ಜ್ಞಾನವನ್ನು ಕೊಡುವಂತದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೆನ್ ಇನ್ನೊಬ್ಬರು ವಿಶ್ಲೇಷಣೆ ಮಾಡಿ ಹೇಳುತ್ತಾ ಬಂದಂತ ಮಾತೇನೆಂದರೆ, ದಿ ಆಪೋಸಿಟ್ ಈಸ್ ಆಲ್ಸೋ ಟ್ರೂ. ಸೊ ಹಾಗಾದ್ರೆ 7 ದಿನಗಳು ನೀವು ಪ್ರಾರ್ಥನೆ ಮಾಡೋದಾದ್ರೆ ಅದು 1 ವಾರ ಆಗುತ್ತದೆ. ಅದೇ 7 ದಿನ ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂತ ಹೇಳಿದ್ರೆ ದಿನಾಲೂ ನಮಗೆ ಏನಾಗ್ತಾ ಇದೆ, ವಿ ಫೀಲ್ ವೀಕ್ ಅಂಡ್ ವೀಕ್ ಅಂಡ್ ವೀಕ್ ಅಂಡ್ ವೀಕ್. We may not be able to grow. We may not be able to find out what God wants us to know about Him. ದೇವರು ನನ್ನಲ್ಲಿರುವಂತ ಉದ್ದೇಶವನ್ನು ತಿಳ್ಕೊಳ್ಳಬೇಕಾದ್ರೆ ನಾನು ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಲೇಬೇಕು. I have to pray. So, praying alone. With whom to pray? ಯಾರೊಟ್ಟಿಗೆ ನೀವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳೋದಾದ್ರೆ, ಮೊದಲನೇ ಆಪ್ಷನ್
the first option Christ is giving you, that you have to practice praying in secret. ನೀವು ವೈಯಕ್ತಿಕವಾಗಿ, ನೀವು ಯಾರಿಗೂ ಗೊತ್ತಿಲ್ಲದಂತ, ಸದ್ದಿಲ್ಲದಂತ ಒಂದು ಕೋಣೆಯಲ್ಲಿ, ಯಾವ ಆಲೋಚನೆಗಳು ನಿಮ್ಮಲ್ಲಿ ಬರದಂತ ಒಂದು ಪ್ರಾರ್ಥನೆ, ಕಪಟವನ್ನು ಇಟ್ಟುಕೊಂಡು ಮಾಡುವಂತ ಪ್ರಾರ್ಥನೆ ಅಲ್ಲ. ದೇವರು ಕೇಳ್ತಾ ಇರುವಂಥದ್ದು ಕಪಟದ ಪ್ರಾರ್ಥನೆ ಅಲ್ಲ, ಪೂರ್ಣ ಹೃದಯದಿಂದ ನೀವು ಮತ್ತು ನಾನು ಮಾಡುವಂತ ಪ್ರಾರ್ಥನೆ. ದೇವರು ನಮ್ಮೊಟ್ಟಿಗೆ ಕೇಳುತ್ತಾ ಇರುವಂತ ಪ್ರಾರ್ಥನೆ ಇವತ್ತು, ಇಟ್ ಇಸ್ ನಾಟ್ ದಟ್ ಓನ್ಲಿ ಪ್ರಾಕ್ಟಿಸಿಂಗ್ ಫಾರ್ ಸರ್ಟನ್ ಟೈಮ್, ಇಟ್ ಇಸ್ ದ ಪ್ರಾಕ್ಟೀಸ್ ಆಫ್ ಹೌ ಯು ಶುಡ್ ಪ್ರೇ. ಹೇಗೆ ನೀವು ಪ್ರಾರ್ಥನೆ ಮಾಡಬೇಕು ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದುದರಿಂದ ಅದು ವೈಯಕ್ತಿಕವಾದಂಥ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುತ್ತಾ ಬರುವಾಗ, ಇಟ್ ಈಸ್ ಮೇಕಿಂಗ್ ಎ ಕ್ಲೋಸ್ ಫೆಲೋಶಿಪ್ ಆರ್ ಯೂನಿಯನ್ ವಿತ್ ಅವರ್ ಹೆವೆನ್ಲಿ ಫಾದರ್. ಪರಲೋಕದಲ್ಲಿರುವ ನಮ್ಮ ತಂದೆ, ಅಲ್ಲಿ ಆತನು ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ ಹೇಳಿಕೊಟ್ಟಂತ ಒಂದು ಮೊದಲನೆಯ ಮಾತನ್ನು ನಾವಲ್ಲಿ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಅದೇನೆಂದ್ರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. That means you are having connection with the Heavenly Father. You are not praying in someone else's name. ಬೇರೆ ಯಾರ ಹೆಸರಿನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ. ಯಾರು with whom to pray ಎಂಬುದಾಗಿ ನಾವಲ್ಲಿ ನೋಡ್ತಾ ಬಂದಾಗ, when we say with whom to pray, it is very clear and it is showing that your private form of prayer is a close form of having relationship with God. ದೇವರೊಟ್ಟಿಗೆ. ಆದ್ದರಿಂದ it is just you and him, ನೀವು ಮತ್ತು ದೇವರು. It is not involving your family. It is not involving your children, nor wife, nor anyone. But it is involving you and him, that is God, who is in heaven. ಪರಲೋಕದಲ್ಲಿರುವ ತಂದೆಯು ನಿಮಗೂ ಇರುವಂಥ ಸಂಬಂಧವನ್ನು ನಾವಲ್ಲಿ ನೋಡುವಂಥವರಾಗಿದ್ದೇವೆ. ಆದ್ದರಿಂದ 5 ಮತ್ತು 6ನೇ ವಾಕ್ಯದಲ್ಲಿ ನಾವು ಪ್ರಾರ್ಥನೆ ವಿಷಯದಲ್ಲಿ ನೋಡ್ತಾ ಬಂದಾಗ, 6ನೇ ವಾಕ್ಯ ನೋಡಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 6 ವರ್ಸಸ್. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಏನ್ ಮಾಡು? ಪ್ರಾರ್ಥನೆ ಮಾಡು. ತಂದೆಯು ನಿನಗೆ ಫಲ ಕೊಡುವನು ಎಂಬುದೇ. ದ ಫ್ರೂಟ್ ಆಫ್ ದ ಪ್ರೇಯರ್ ಲೈಸ್ ಓನ್ಲಿ ಆನ್ ದ ಮ್ಯಾನ್ ಹೂ ಪ್ರೈಸ್ and grows in prayer, in communion with God or in fellowship with God, one to one. ವೈಯಕ್ತಿಕವಾದಂಥ ಪ್ರಾರ್ಥನೆ ಆಗಿದೆ. ಪ್ರಿಯ ಸಹೋದರ ಸಹೋದರಿಗಳೇ, ಇನ್ನು ಕೆಲವು ದಿನಗಳು ಮಾತ್ರ ನಾವು ಈ ವರ್ಷ ಮುಗಿಸ್ತಾ ಇದ್ದೇವೆ. hardly few days is left. After this Wednesday, Thursday, Friday, that's all. And you're going to finish 2021. And you have decided that I will go into 2022. 2022ನೇ ವರ್ಷಕ್ಕೆ ನಾನು ಕಾಲಿಡ್ತಾ ಇದ್ದೇನೆ ಎಂಬುದಾಗಿ ನೀವು ಹೇಳುತ್ತಾ ಇರುವಾಗ, let me bring you this thing into your mind. Prepare to meet thy God. ನಿನ್ನ ದೇವರನ್ನು ಸಂಧಿಸುವುದಕ್ಕೆ ನೀನು ಸಿದ್ಧನಾಗು. ಆ ಪ್ರಾರ್ಥನೆಯು ನಿನಗೆ ಬಲವನ್ನು ಕೊಡುವಂತದ. ಪ್ರಾರ್ಥನೆಯು ನಿನಗೆ ಫಲವನ್ನು ಕೊಡುತ್ತದೆ. The prayer will give you the fruit. The prayer will give you the fruit. ಯಾಕಂದ್ರೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತವನು ಯಾರೋ? ಪರಲೋಕದಲ್ಲಿರುವ ನಿಮ್ಮ ತಂದೆ. ಪರಲೋಕದಲ್ಲಿರುವ ನಿಮ್ಮ ತಂದೆ. Our Father in heaven. How beautiful it has been explained. Our Father in heaven means that I belong to that place. ನಾನು ಆ ಜಾಗಕ್ಕೆ, ಆ ಸ್ಥಳಕ್ಕೆ ನಾನು ಏನಾಗಿದ್ದೇನೆ? ನಾನು ಸೇರಿಕೊಂಡವನಾಗಿದ್ದೇನೆ ಎಂಬುದೇ. ಆದ್ದರಿಂದ ಪ್ರಿಯರೇ, ಈ ಸಾಯಂಕಾಲ ವೇಳೆಯಲ್ಲಿ ನಾವು ಕೇಳುತ್ತಾ ಇರುವಂಥ ಈ ಮಾತುಗಳು, ನೀವು ಎಷ್ಟು ಸಮಯ ಪ್ರಾರ್ಥನೆಯಲ್ಲಿ ಕಳೆಯುತ್ತೀರೋ ಅಷ್ಟು ನಿಮಗೆ
ಆತ್ಮಿಕವಾದ ಫಲವನ್ನು ಆ ದೇವರು ನಿಮಗೆ ಏನ್ ಮಾಡ್ತಾ ಇದ್ದಾನೆ? ಕೊಡುವಂತವನಾಗಿದ್ದಾನೆ. He's giving you the power of prayer. He's going to strengthen you. He's going to strengthen you. He's having a bond of fellowship with you. ಬಾಂಡ್ ಎಂಬುದಾಗಿ ಹೇಳುವಾಗ ಆ ಅನ್ಯೋನ್ಯತೆಯನ್ನು ಯಾರು ನಿಮ್ಮಿಂದ ಕಸಕೊಳ್ಳಲಿಕ್ಕೆ ಆಗೋದಿಲ್ಲ. Such kind of a bond you are having with God. ಎಷ್ಟು ಸಾರಿ ದೇವರು ನಿಮ್ಮನ್ನು ಕೈ ಬಿಟ್ಟಿದ್ದ? Can you number them? Can you number how many times God has left you alone? ಒಬ್ಬೊಬ್ಬರಾಗಿ ಆತನು ಯಾವತ್ತಾದ್ರೂ ಬಿಟ್ಟಿದ್ದಾನ? ಇಲ್ಲವಲ್ಲ. It is all that you have made your practice of your prayer every day with God. Wherever you are sitting, wherever you are standing, or wherever you are praying, or while going, or while coming, or while sitting quiet. Have you ever praised God and prayed to God? I have done that. I have done that. Many times I look into the TV for good gospel hymns that I want to hear. I convert that into a prayer of my life. I may not be knowing those words, but as and when they sing, I will take into my heart. ನನ್ನ ಅಂತರಂಗದಲ್ಲಿ ಆ ಮಾತುಗಳನ್ನು ನಾನು ತಗೊಳ್ತಾ ಇದ್ದೇನೆ. ಯಾಕಂದ್ರೆ ಮೈ ಗಾಡ್, ಐ ಹ್ಯಾವ್ ಅ ಕಮ್ಯೂನಿಯನ್ ವಿತ್ ಹಿಮ್. ಬೆಳಗ್ಗೆ ಎದ್ದ ಕೂಡಲೇ ಏನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೆಲವು ಸಾರಿ ಯೋಚನೆ ಬರ್ತದೆ. ಅನೇಕ ಸಂಗತಿಗಳು ತಲೆಯಲ್ಲಿ ಓಡಾಡ್ತಾ ಇರ್ತವೆ. ಇಟ್ ಇಸ್ ಜಸ್ಟ್ ಲೈಕ್ ಅನ್ ಆಟಮ್ ದಟ್ ವಿಲ್ ಬಿ ಕೀಪನ್ ಆನ್ ಮೂವಿಂಗ್ ಇನ್ ಅವರ್ ಮೈಂಡ್ಸ್. ಯು ವಿಲ್ ನಾಟ್ ನೋ ವೇರ್ ದಟ್ ಇಸ್ ಗೋಯಿಂಗ್ ಟು ಸ್ಟ್ರೈಕ್. ಯು ವಿಲ್ ನಾಟ್ ನೋ ವೇರ್ ಯೋರ್ ನಿಮ್ಮ ಆಲೋಚನೆ ಏನಾಗ್ತಿದೆ ಎಂಬುದಾಗಿ ಹೇಳಲಿಕ್ಕಾಗದಂಥ ಒಂದು ಸ್ಥಿತಿ. ಕೆಲವು ಸಾರಿ ಹಾಸಿಗೆಯಿಂದ ಎದ್ದು ಕೂಡಲೇ ತಲೆ ಭಾರವಾಗಿರ್ತದೆ. ಯು ನೋ ವೈ? ಯಾಕೆ ನಿಮಗೆ ಗೊತ್ತಾ? ಹಿಂದಿನ ದಿನ ನಡೆದಂಥ ಘಟನೆಗಳು, ಹಿಂದಿನ ದಿನ ನಡೆದಂಥ, ರಾತ್ರಿಯಲ್ಲಿ ನಡೆದಂಥ ಸಂಗತಿಗಳು, ಮಾತನಾಡಿದಂಥ ಸಂಗತಿಗಳು, ಪ್ರಾರ್ಥನೆ ಮಾಡದಂಥ ಒಂದು ಸ್ಥಿತಿ, ಇಂಥವುಗಳು ನಮಗೆ ಮಾರನೇ ದಿನ ಅದೇನು ಮಾಡ್ತದೆ? ತಲೆ ಭಾರವಾಗಿರ್ತದೆ. ವೈ? ಬೆಳಗ್ಗೆ ಎದ್ದ ಕೂಡಲೇ ನಾನು ನಿನ್ನೆ ಪ್ರಾರ್ಥನೆ ಮಾಡಲಿಲ್ವಲ್ವಾ, ನಾನು ದೇವರೊಟ್ಟಿಗೆ ಮಾತನಾಡಲಿಲ್ಲ ಅಲ್ವಾ, ಎಷ್ಟೆಲ್ಲ ಸಮಸ್ಯೆಗಳು ಬಂದು ಬಿಟ್ವಲ್ಲ, ಜನರು ನನ್ನನ್ನು ಅವಮಾನಪಡಿಸಿದರಲ್ಲ, ಇಂಥ ಆಲೋಚನೆಗಳು ನಮ್ಮಲ್ಲಿ ಹೊರಡುವುದಕ್ಕೆ ಪ್ರಾರಂಭ. Thereby you are losing the prayer. Thereby you are losing the strength from God. Thereby you are losing the fruit from God. ದೇವರಿಂದ ಪ್ರತಿಫಲವನ್ನು ನೀವು ಏನು ಮಾಡ್ತಾ ಇದ್ದೀರಿ? ಕಳಕೊಳ್ಳುತ್ತಾ ಇದ್ದೀರಿ. ಹಾಗಾದರೆ ತಲೆ ಭಾರ ಇರಲಿ, ಮೈಕೈ ನೋವಿರಲಿ, ಏನೇ ಇರಲಿ, ಬೆಳಿಗ್ಗೆ ಎದ್ದು ಕೂಡಲೇ ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರ ಎಂಬುದಾಗಿ ನಿಮ್ಮ ಬಾಯಿಂದ ಬರೋದಾದರೆ ಪರಲೋಕದಲ್ಲಿರುವಂಥ ಎಲ್ಲ ದೂತರು ನಿಮ್ಮೊಟ್ಟಿಗೆ ಅವರು ಸೇರಿ ಆ ದೇವರಿಗೆ ನೀನು ಪರಿಶುದ್ಧನು 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 ಎಂಬುದಾಗಿ ಹೇಳುವಂಥ ಸ್ವರ ನಿಮಗೆ ಕೇಳ್ತದೆ. ಯು ವಿಲ್ ಹಿಯರ್. ಆದ್ದರಿಂದ ಎ ಪ್ರೈವೇಟ್ ಪ್ರೇಯರ್ ಇನ್ ದ ಟೈಮ್ spent together to strengthen the bond of fellowship with God is so important when you start praying. Then a private prayer is a true test of your sincerity and devotion. ನಾನು ಎಷ್ಟು ದೇವರಿಗೆ ನನ್ನನ್ನು ನಾನು ಒಪ್ಪಿಸಿಕೊಡುವುದಕ್ಕೆ ಸಿದ್ಧನಿದೆ. ಎ ಸಿನ್ಸಿಯಾರಿಟಿ ಇಸ್ ರಿಕ್ವೈರ್ಡ್. ಸತ್ಯವೂ ಅಲ್ಲಿ ನಮಗೆ ಬೇಕಾಗಿ, ಪ್ರಾಮಾಣಿಕತೆ, ಎ ಸಿನ್ಸಿಯಾರಿಟಿ ಮೀನ್ಸ್ ಪ್ರಾಮಾಣಿಕತೆ ನಮಗಲ್ಲಿ ಬೇಕಾಗಿ. ಯಾಕಂದರೆ ಆ ಪ್ರಾಮಾಣಿಕತೆ ಮತ್ತು ದೇವರೊಟ್ಟಿಗೆ ಇರುವಂಥ ಒಂದು ಸಂಬಂಧ ಇವುಗಳು ನಮಗೆ ಬಹಳ ಅವಶ್ಯಕತೆ ಆಗಿದೆ. ಯಾಕಂದರೆ ಯು ಸರ್ಟನ್ಲಿ ಆರ್ ನಾಟ್ ಡೂಯಿಂಗ್ ಇಟ್ ಟು ಪ್ಲೀಸ್ ಮಿ. ದೇ ಕೆನಾಟ್ ಸಿ. ಇದು ನಾವು ಯಾಕೆ ಮಾಡ್ತಾ ಇಲ್ಲ ಎಂಬುದಾಗಿ ಹೇಳೋದಾದರೆ, ನಾವು ಮನುಷ್ಯನನ್ನು ಹೆಚ್ಚಾಗಿ ನೆಚ್ಚಿಕೊಂಡಿದ್ದೇವೆ ಹೊರತು ದೇವರನ್ನಲ್ಲ. ಬಿಕಾಸ್ ಯು ಕ್ಯಾನಾಟ್ ಸಿ ಗಾಡ್. ದೇವರನ್ನು ನೀವು ನೋಡ್ಲಿಕ್ಕೆ ಆಗೋದಿಲ್ಲ.
ಆದರೆ ಮನುಷ್ಯನನ್ನು ನೀವೇನ್ ಮಾಡ್ತಾ ಇದ್ದೀರಿ? ನೋಡ್ತಾ ಇದ್ದೀರಿ. ಮನುಷ್ಯನ ನೀವು ನೋಡ್ತಾ ಇದ್ದೀರಿ. ಯು ಕೆನಾಟ್ ಫಾಲ್ಸ್ಲಿ ಇಂಪ್ರೆಸ್ ಗಾಡ್. ದೇವರನ್ನು ತಪ್ಪಾಗಿ ನೀವು ಎಂದು ಪ್ರಿಯಪಡಿಸೋದಕ್ಕಾಗುವುದಿಲ್ಲ. ಯಾಕೆ? He will see right through you. ನಿನ್ನೊಳಗೆ ಆತನು ಏನ್ ಮಾಡ್ತಾ ಇದ್ದಾನೆ? ನೋಡ್ಲಿಕ್ಕಿದ್ದಾನೆ. ಕಪಟ ಇದೆಯಾ, ನನ್ನ ಹೃದಯದಲ್ಲಿ ಕಪಟ ಇದೆಯಾ ಎಂಬುದನ್ನು ಆತನು ನೇರವಾಗಿ ಆತನು ನೋಡ್ತಾ ಇದ್ದಾನೆ. You may not be able to see God, but God is able to see you through. There will be a breakage. ಅಲ್ಲಿ ಒಂದು ದೊಡ್ಡ ಬೆರುಕು ಉಂಟಾಗುವಂಥದ್ದು. ಆದ್ದರಿಂದ ಪ್ರಿಯ, when you have a private prayer, so don't please men. ಅಲ್ಲಿ ನಾವು 5 ಮತ್ತು 6ನೇ ವಾಕ್ಯದಲ್ಲಿ ನೋಡುವಾಗ, ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ಎದ್ದು ನಿಂತು ಜೋರಾಗಿ ಪ್ರಾರ್ಥನೆ ಮಾಡ್ತಾರೆ. ದಟ್ ಇಸ್ ಓನ್ಲಿ ಪ್ಲೀಸಿಂಗ್ ಮೆನ್. ಮನುಷ್ಯನನ್ನು ಅವರು ಏನ್ ಮಾಡ್ತಾ ಇದ್ದಾರೆ? ಪ್ರೀತಿಸ್ತಾ ಇದ್ದಾರೆ ಅಷ್ಟೇ, ದೇವರನ್ನಲ್ಲ. ಆದರೆ ಪ್ರಾರ್ಥನೆ ಎಂಬುದಾಗಿ ಬರುವಾಗ ಅದು ವೈಯಕ್ತಿಕವಾಗಿ ಬರುವಂಥದ್ದು. ಪ್ರಾರ್ಥನೆ ಎಂಬುದಾಗಿ ಬರುವಾಗ that will be the individual fellowship with God. God is not looking at your prayer, how wide you are going to pray in the congregation, how beautifully you are going to say the words. ಎಲ್ಲರೂ ಇಂಗ್ಲಿಷು ಕನ್ನಡ ಎಲ್ಲ ಚೆನ್ನಾಗಿ ಬರ್ತದೆ, ಇರೋ ಬರೋ ಪದಗಳನ್ನೆಲ್ಲ ಉಪಯೋಗ ಮಾಡಿ ದೇವರನ್ನು ಮೆಚ್ಚಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ದಟ್ ಈಸ್ ಓನ್ಲಿ ಯು ಆರ್ ಟ್ರೈಂಗ್ ಟು ಫಾಲ್ಸ್ಲಿ ಇಂಪ್ರೆಸ್ ಗಾಡ್. God will never answer that kind of prayer, because He is able to see you through. So God openly rewards you, as you read in Matthew chapter 6 verse 6, as we read. ನಾವು ನೋಡಿಕೊಂಡ ಹಾಗೆ ಕಡೆ ಭಾಗದಲ್ಲಿ ನಾವು ನೋಡುತ್ತಾ ಬಂದಾಗ, ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ದಟ್ ಇಸ್ ಕಾಲ್ಡ್ ದ ಪ್ರೈವೇಟ್ ಪ್ರೇಯರ್. ವೈಯಕ್ತಿಕವಾಗಿ ಮಾಡುವಂತ, ಏಕಾಂತದಲ್ಲಿ ಮಾಡುವಂತ ಪ್ರಾರ್ಥನೆ. ಅಂಡ್ ದಟ್ ಪ್ರೇಯರ್ ಆನ್ಸರ್ ವಿಲ್ ಬಿ ಸೀನ್ ಬೈ ಆಲ್ ಅದರ್ಸ್. ಬೇರೆಯವರು ಕೂಡ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ರಿಂದ when you start praying, you should know that you are growing. ನೀನು ಬೆಳೀತಾ ಇದ್ದಿ ಎಂಬುದಾಗಿ ನೀನು ವಿಶ್ಲೇಷಣೆ ಮಾಡಿಕೊಳ್ಳಬೇಕು. ಪ್ರಾರ್ಥನೆ ಬಹಳ ಪ್ರಾಮುಖ್ಯ ಎಂದು ಇಲ್ಲಿ ಹೇಳುವಂಥದ್ದಾಗಿದೆ ಅಲ್ಲವಾ? ಸೊ ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟದ್ದನ್ನು ದೇವರು ನೋಡ್ತಾನೆ. ಗಾಡ್ ವಿಲ್ ಸಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಅದು ಮಾತ್ರವಲ್ಲ, ಇಲ್ಲಿ ಮಾತ್ರವಲ್ಲ, ನಾಟ್ ಓನ್ಲಿ ಹಿಯರ್ ಬಟ್ ಹಿಯರ್ ಆಫ್ಟರ್ ಯು ವಿಲ್ ಬಿ ಸೀಯಿಂಗ್ ಹೌ ಎ ಮ್ಯಾನ್ ಇನ್ ಕ್ರೈಸ್ಟ್ will start growing when he has that prayer, the power of prayer, or the strength of prayer in him. ಆತನಲ್ಲಿ ಇರುವುದನ್ನು ನೀವು ನೋಡುವಂತವರಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ರಿಂದ so Christ encourages us by private prayer should be a priority in the practicing of prayer. So Christ is giving you this opportunity of how you can start growing and have communion or the fellowship with God. Secondly, when we see praying with others, ಬೇರೆಯವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡುವುದು ಹೇಗೆ? ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ. Matthew's Gospel chapter 18 verse 19 and 20. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕಂದ್ರೆ 2-3 ನನ್ನ ಹೆಸರಿನ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. How nice it is. We don't need 1 lakh people in the church. We don't need remove all those zeros. ಆ 1 ಲಕ್ಷದಲ್ಲಿರುವಂತಹ ಎಲ್ಲಾ ಸೊನ್ನೆಗಳನ್ನು ತೆಗೆದು ಒಬ್ಬರಾಗಲಿ ಇಬ್ಬರ. People are looking at bringing people into the church by giving false testimony.
by falsely impressing God that I have so many people. ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆಗಳನ್ನು ಸಾರುತ್ತಾ ಉಪದೇಶ ಮಾಡುತ್ತಾ ಹೋಗುವಾಗ ಚಿಕ್ಕ ಮಂದೆಯೇ, he did not say big congregation, ಚಿಕ್ಕ ಮಂದೆಯೇ. That is what our church is. That is why our church is standing firm today, because we are less maybe, but we are strong in the word of God. ದೇವರ ವಾಕ್ಯದಲ್ಲಿ ನಾವು ಬಲವಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಅದರಿಂದ ಜೀಸಸ್ ಆಲ್ಸೋ ಸ್ಪೋಕ್ ಅಬೌಟ್ ದಟ್. ಆತನು ಹೇಳಿ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವನಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿ, ಭೂಲೋಕದಲ್ಲಿ ಬರೀ ಬೆಂಗಳೂರಿನಲ್ಲಿ ಅಂತ ಆತನು ಹೇಳಲಿಲ್ಲ, ಕರ್ನಾಟಕ ಅಂತ ಹೇಳಲಿಲ್ಲ, ಇಂಡಿಯಾ ಅಂತ, ಭೂಲೋಕದಲ್ಲಿ ಎಲ್ಲಿ ಆದರೂ ಕೂಡ ಇಟ್ ಈಸ್ ಯೂನಿವರ್ಸಲ್. ಎನಿಬಡಿ ಹೂ ಸಿಟ್ಸ್ ಅಲೋನ್ ಆರ್ ವಿತ್ ಅದರ್ಸ್. ಆದರೆ ಏಕ ಮನಸ್ಸು ನಿಮ್ಮ ಪ್ರಾರ್ಥನೆಯಲ್ಲಿ ಇರಬೇಕು. ಕಪಟಿಗಳ ಹಾಗೆ ಪ್ರಾರ್ಥನೆ ಅಲ್ಲ. ವೇರ್ ದ ರಿಕ್ವೆಸ್ಟ್ ಆಫ್ 2 or 3 ಆರ್ ಆನ್ಸರ್ಡ್ ಬೈ ಅವರ್ ಫಾದರ್ ಇನ್ ಹೆವೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ಇವರ ಪ್ರಾರ್ಥನೆಗೆ ಆತನು ಏನು ಕೊಡ್ತಾನೆ? ಉತ್ತರವನ್ನು ಆತನು ಕೊಡುವಂಥವನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, when I bring these things into your mind today, you have to also understand, not only in the Gospels, but also in apostles. ಅಪೊಸ್ತಲರಲ್ಲಿಯೂ ಕೂಡ ನಾವು ನೋಡುತ್ತಾ ಬಂದ ಹಾಗೆ ದಿ ಅರ್ಲಿ ಕ್ರಿಶ್ಚಿಯನ್ಸ್ ವರ್ ಪ್ರೇಯಿಂಗ್ ಟುಗೆದರ್. ಜೊತೆಯಾಗಿ ಅವರು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. How did the early Christians pray? Turn your Bible this evening again to Act of Apostles chapter 4 verse 23 and 24. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 23-24 ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವಾಗ ಅಲ್ಲಿ ನಾವು ನೋಡುವ ಮಾತೇನೆಂದರೆ, ಚಾಪ್ಟರ್ 4 ವರ್ಸ್ 23, ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಹೇಗಂದರೆ, ಒಡೆಯನೇ, ಭೂಮಿ ಆಕಾಶಗಳನ್ನು ಸಮುದ್ರಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ, ನೀನು ಪವಿತ್ರಾತ್ಮ ಮೂಲಕವಾಗಿ ನಿನ್ನ ಸೇವಕನಾದ ನಮ್ಮ ಪಿತೃವಾದ ದಾವೀದನ ಬಾಯಿಂದ. How does he? In the times of trouble, ತೊಂದರೆ ಇರುವಂತ ಒಂದು ಸಂದರ್ಭದಲ್ಲಿ ಇವರು ಬಿಡುಗಡೆ ಹೊಂದಿದ ಮೇಲೆ ಪೇತ್ರ ಯೋಹಾನರು ಧೈರ್ಯವಾಗಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ಅವರು ಮಾಡಿದಾಗ, ಅವರ ಮಾತುಗಳನ್ನೆಲ್ಲ ಅವರು ಕೇಳಿಸಿಕೊಂಡಾಗ ಅವರಿಗೆ ಮನಸ್ಸು ಏನಾಯಿತು? ದೇವರಿಗೆ ಗಟ್ಟಿಯಾಗಿ ಪ್ರಾರ್ಥನೆ ನಾವು ಮಾಡಬೇಕು ಎಂಬುದಾಗಿ ಅವರ ಮನಸ್ಸಿನಲ್ಲಿ ಬಂತು. ಆ ಮನಸ್ಸಿನಲ್ಲಿ ಅದು ಬಂದಾಗ ಭೂಮಿ ಆಕಾಶಗಳನ್ನು ಸಮಸ್ತವನ್ನು ಸಮುದ್ರವನ್ನು ಅವುಗಳಲ್ಲಿರುವವುಗಳನ್ನು ಉಂಟು ಮಾಡಿದಂಥ ದೇವರಿಗೆ ಏನ್ ಮಾಡಬೇಕು? ಅವರು ಗಟ್ಟಿಯಾದ ಧ್ವನಿಯಿಂದ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡಿದರು ಎಂಬುದು. ಸೊ ಮೇ ಬಿ ಸಮ್ಟೈಮ್ಸ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರೇಯರ್ ವಿತ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು, ಸಮುದ್ರದಲ್ಲಿರುವಂಥ ಸಂಗತಿಗಳನ್ನು ಉಂಟು ಮಾಡಿದಂಥ ದೇವರು ಎಂಬುದಾಗಿ ಕೂಡ ನಾವು ಪ್ರಾರ್ಥನೆ ಪ್ರಾರಂಭ ಮಾಡಿ ಪ್ರೀತಿ ಸ್ವರೂಪನಾದ ದೇವರೆಂದು ಪ್ರಾರ್ಥನೆ ಮಾಡಬಹುದು ಅಲ್ಲವಾ? ಸೊ ಇವೆಲ್ಲವೂ ಮಾಡುವಾಗ ನಮ್ಮಲ್ಲಿ ಏಕ ಮನಸ್ಸು ಇರಬೇಕೆಂಬುದು ಬಹಳ ವಿಶೇಷವಾದ ಒಂದು ಸಂಗತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ಈ ಸಮಯದಲ್ಲಿ ನಾನು ಮುಂದರಿಸಿ ನಿಮಗೆ ಹೇಳಬೇಕೆಂದಿರುವ ಕೆಲವು ಸಂಗತಿಗಳು, ಫಾರ್ ದೇರ್ ಮಿಡಿಸ್ಟ್, ಇನ್ ದೇರ್ ಮಿಡಿಸ್ಟ್ ಈಸ್ ಜೀಸಸ್ ಹಿಮ್ಸೆಲ್ಫ್ ಹೂ ಆಲ್ಸೋ ಇಂಟರ್ಸೀಡ್ಸ್ ಫಾರ್ ದೆಮ್. ಅವರಿಗೂ ಕೂಡ ಆತನು ಪ್ರಾರ್ಥನೆ ಮಾಡ್ತಾ, ಹೇಗೆಂದರೆ ರೋಮಾಪುರದವರಿಗೆ 8ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬಂದಾಗ 8ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಓದುವ ಮಾತೇನೆಂದರೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಅವರ ಮಧ್ಯದಲ್ಲಿ ಕ್ರಿಸ್ತನು ಏನಾಗ್ತದೆ?
He is interceding for us. ನಮಗೋಸ್ಕರ ಆತನು ಏನ್ ಮಾಡ್ತಾ ಇದ್ದಾನೆ? ದೇವರ ಬಲಗಡೆಯಲ್ಲಿದ್ದು ಬೇಡುತ್ತಾ ಇದ್ದಾನೆ. What is he praying then? What is he praying then? The whole world should know the salvation. ಇಡೀ ಪ್ರಪಂಚವೇ ರಕ್ಷಣಾ ಮಾರ್ಗಕ್ಕೆ ಬರಬೇಕು ಎಂಬುದು ಆ ದೇವರ ಚಿತ್ತ ಇರುವುದರಿಂದ ಆತನಲ್ಲಿ ಪ್ರಾರ್ಥನೆ ಮಾಡುವುದನ್ನು ನೀವು ನೋಡುತ್ತಾ ಬಂದಿದ್ದೀರಿ. ದೇವರಿಗೆ ಸ್ತೋತ್ರ ಉಂಟಾಗಿ. ಆದ್ದರಿಂದ early Christians they prayed often. ಅವರು ಯಾವಾಗಲೂ ಪ್ರಾರ್ಥನೆ ಜೊತೆಯಾಗಿ ಮಾಡುವಂಥವರು. ಎಷ್ಟು ಚಂದವಾಗಿದೆಯಲ್ಲವ. ಆದ್ದರಿಂದ ನಾವು ಮಾಡಬೇಕಾಗಿರೋದೇ, ನಾವು ನಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು ಎಂಬುದಾಗಿ ಹೇಳುವಾಗ, ಸಿ ದಟ್ ವರ್ಡ್ ಅಪರಾಧ ಎಂಬುದು ಇದೆಯಲ್ಲ, ಅದು ಬಹಳ ಕಠಿಣವಾದಂಥ ಒಂದು ಮಾತು. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ದಟ್ ವರ್ಡ್. ವಿ ಆರ್ ನಾಟ್ ಕ್ರಿಮಿನಲ್ಸ್. ನಾವು ಅಪರಾಧಿಗಳು, ತಪ್ಪು ಮಾಡಿದವರು ಅಲ್ಲ. ನಾವು ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೇಳಿ ಕ್ರಿಸ್ತನಲ್ಲಿ ನಾವು ಇರುವುದಕ್ಕೆ ಬಂದಂಥವರು. ಅದನ್ನು ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ಪರಲೋಕದಲ್ಲಿರುವ ತಂದೆ ನಿಮ್ಮ ಪ್ರಾರ್ಥನೆಯನ್ನು ಆತನು ಕೇಳುವಂಥವನಾಗಿದ್ದಾನೆ. 12ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ Act of Apostles chapter 12 verse 5. Chapter 12 verse 5. ಪೇತ್ರನು ಸೆರೆಮನೆಯೊಳಗೆ ಕಾವಲಿನಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಅವರೇನ್ ಮಾಡ್ತಾ ಇದ್ರು? ಪ್ರಾರ್ಥನೆ ಮಾಡುತ್ತಾ ಇದ್ದರು. In the times of trouble, when trouble persists you, when trouble comes upon you, you have to share with the congregation so that they will pray for you. ಸೆರೆಮನೆ ಎಂಬುದಾಗಿ ಅಪರಾಧಿ ಸ್ಥಾನದಲ್ಲಿ ಪೇತ್ರನನ್ನಿಟ್ಟು ಸೆರೆಮನೆಯಲ್ಲಿ ಅವರು ಹಾಕಿದರು. ಆದರೆ ಸಭೆಯವರೆಲ್ಲರೂ ಮಾಡಿದ್ದೇನೆಂದರೆ, ಆತನು ಕ್ರಿಸ್ತನ ನಿಮಿತ್ತ ಆತನು ಸೆರೆಮನೆಯೊಳಗೆ ಹೋದ್ದರಿಂದ ಅವನಿಗೋಸ್ಕರ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. Then also we can read in verse 12, chapter 12 verse 12. Again there you are seeing ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದರು. Why they were praying? Why they were praying? To evangelize, to see that the word of God is spreaded. ಅನೇಕರು ದೇವರ ಮಂಡಲಿಗೆ ಬಂದು ಸೇರುವ ಹಾಗೆ ಏಕ ಮನಸ್ಸಿನಿಂದ ಅವರು ಪ್ರಾರ್ಥನೆ ಮಾಡಿದರು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. So in times of departure, maybe from one place to another place, Acts chapter 20, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದರು. ಆಗ ಅವರೆಲ್ಲರೂ ಬಹಳವಾಗಿ ಅತ್ತರು. ನೀವು ಇನ್ನು ಮೇಲೆ ನನ್ನ ಮುಖವನ್ನು ಕಾಣುವುದಿಲ್ಲವೆಂದು ಪೌಲನು ಹೇಳಿದ ಮಾತಿಗೆ ಅವರು ವಿಶೇಷವಾಗಿ ವ್ಯಥೆಪಟ್ಟು ಅವನ ಕೊರಳನ್ನು ತಬ್ಬಿಕೊಂಡು ಅವನಿಗೆ ಮುದ್ದಿಟ್ಟರು. ಆಮೇಲೆ ಅವರು ಅವನನ್ನು ಹಡಗಿಗೆ ಸಾಗ ಕಳಿಸಿದರು. ಇನ್ ಟೈಮ್ಸ್ ಆಫ್ ಡಿಪಾರ್ಚರ್, ನಾನಿನ್ನು ನಿಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ. This is the words of Paul to his fellow believers. ಅವರು ಪ್ರಾರ್ಥನೆ ಮಾಡಿ ಅತ್ತರು, they cried and then he departed. ಆತನು ಅವರನ್ನು ತಬ್ಬಿಕೊಂಡರು, ವ್ಯಥೆಪಟ್ಟರು. ಮೇ ಬಿ ಗೋಳಾಡಿರ್ಬೋದು, we don't know. ಕಣ್ಣೀರು ಹರಿಸಿರ್ಬೋದು, ಚೆನ್ನಾಗಿ ಅತ್ತರು ಎಂಬುದಾಗಿ ಆತನು ಹೇಳ್ತಾನೆ. ನಾನು ಇನ್ನು ಮೇಲೆ ನೀವು ಇನ್ನು ಮೇಲೆ ನನ್ನ ಮುಖವನ್ನು ಕಾಣುವುದಿಲ್ಲ ಎಂಬುದಾಗಿ. ಎಷ್ಟು ದುಃಖ ಆಗುತ್ತೆ ಅಲ್ಲವಾ? When someone departs from your house, you feel very sad. ಬಹಳ ದುಃಖವಾಗುತ್ತೆ. ಆದ್ದರಿಂದ ಪೌಲನಲ್ಲಿ ಅವನು ಪ್ರಯಾಸದಿಂದ ಅವರನ್ನು ಬಿಟ್ಟು ಹಡಗನ್ನು ಹತ್ತಿ ಅವನು ನೆಟ್ಟಗೆ ಕೋಸ್ ದೀಪಕ್ಕೆ ಆತನು ಹೊರಟು ಹೋದನು ಎಂಬುದಾಗಿ 5ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವಾಗ 21ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಆ ದಿವಸಗಳನ್ನು ತೀರಿಸಿಕೊಂಡು ನಾವು ಹೊರಡುವಾಗ ಅವರೆಲ್ಲರೂ ಹೆಂಡರು ಮಕ್ಕಳು ಸಹಿತ
ಬಂದು ತಮ್ಮನ್ನು ಊರ ಹೊರಕ್ಕೆ ಕಳಿಸಿದರು. ನಾವು ಸಮುದ್ರ ತೀರದಲ್ಲಿ ಮೊಣಕಾಲು ಊರಿಕೊಂಡು ಪ್ರಾರ್ಥನೆ ಮಾಡಿ ಒಬ್ಬರಿಗೊಬ್ಬರು ವಂದನೆ ಮಾಡಿ ಹಡಗನ್ನು ಹತ್ತಿದೆವು. ಅವರು ಹಿಂತಿರುಗಿ ತಮ್ಮ ತಮ್ಮ ಮನೆಗಳಿಗೆ ಹೋದರು ಎಂಬುದಾಗಿ ಲೆಫ್ಟ್ ಅಲ್ಲಿಂದ ಹೊರಟು. ಸೊ ಹೌ ಗುಡ್ ಇಟ್ ಇಸ್ ಫಾರ್ ಅ ಪ್ರೇಯರ್. ಪ್ರಾರ್ಥನೆ ಮಾಡಬೇಕಾದ್ರೆ ಇನ್ನೊಬ್ಬರೊಟ್ಟಿಗೆ ಸೇರಿ ನಾವು ಮಾಡುವಾಗ ಇಲ್ಲಿ ನೋಡಿ ದ ಸಿಚುವೇಶನ್, ಡಿಫ್ರೆಂಟ್ ಸಿಚುವೇಶನ್ಸ್. ಸೆರೆಮನೆಯಲ್ಲಿ ಪೌಲನಲ್ಲಿ ಇದ್ದು ಸುವಾರ್ತೆ ಸಾರುವಂಥ ಸಂದರ್ಭ, ಮತ್ತು ಅಲ್ಲಿಂದ ಆತನು ಬಿಟ್ಟು ಮುಂದೆ ಆ ಕೋಸ್ ದ್ವೀಪಕ್ಕೆ ಹೋಗೋದಕ್ಕೆ, ಆನಂತರ 5ನೇ ವಾಕ್ಯದಲ್ಲಿ ಬಂದಾಗ ಅವರು ದಿನಗಳನ್ನು ತೀರಿಸಿ ಅವರು ಏನು ಮಾಡಿದರು, ಯೆರೂಸಲೇಮನ್ನು ಬಿಟ್ಟು ಅವರು ಸಮುದ್ರ ತೀರವನ್ನು ದಾಟಿ ಅಲ್ಲಿಂದ ಇನ್ನೊಂದು ಪಟ್ಟಣಕ್ಕೆ, ತೂರ್ ಪಟ್ಟಣಕ್ಕೆ ಅವರು ಹೋದರು. ಅಂಥ ಸಂದರ್ಭದಲ್ಲಿ ದೇ ಆಲ್ ಪ್ರೈಡ್ ಅಂಡ್ ಸೆಂಟ್. ಆದ್ದರಿಂದ ಹೊಸ ವರ್ಷವನ್ನು ಕಾಣುವಂಥ ನಾವು ಈಗ ಅದನ್ನು ಕರ್ತನ ಕೃಪೆಯಿಂದಲೂ ದಯೆಯಿಂದಲೂ ನಾವು ಅದನ್ನು ಕಾಣೋಣ. ಯಾಕಂದರೆ ನಾವು ಈ ಪ್ರಪಂಚದಲ್ಲಿ ಪ್ರಯಾಣಿಕರಷ್ಟೇ. ನಾವು ಪ್ರಯಾಸದಿಂದ ಪ್ರಯಾಣ ಮಾಡ್ತಾ ಇದ್ದೇವೆ. ಅನೇಕ ಏಳು ಬೀಳುಗಳು, ಅಲೆಗಳು ನಮ್ಮನ್ನು ಬಂದು ಅದು ಹೊಡೆದರೂ ಕೂಡ ಆ ದೇವರು ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಆತನ ಮೇಲಕ್ಕೆತ್ತಿ ನಮಗೆ ಬೇಕಾದ ಆದರಣೆ ಬಲವನ್ನು ಆತನು ಕೊಡುತ್ತಾ ಬಂದಿದ್ದಾನೆ. ಆದ್ದರಿಂದ ನೀವೆಲ್ಲರೂ ಪ್ರಾರ್ಥನೆಯೊಂದಿಗೆ ಹೊಸ ವರ್ಷವನ್ನು ಕಂಡು ಮುಂದಿನ ಬುಧವಾರದಂದು ನಾವು ತಿರುಗಿ ದೇವರ ವಾಕ್ಯವನ್ನು ಕೇಳೋದಕ್ಕೆ ಕೂಡಿ ಬರೋಣ. ದೇವರು ಈ ವಾಕ್ಯ ನಿಮಗೆ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ರಾತ್ರಿ ವೇಳೆಗಾಗಿ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ನಮ್ಮನ್ನೆಷ್ಟು ನೀನು ಪ್ರೀತಿ ಮಾಡಿದೆಯಲ್ಲವ ತಂದೆ, ಪ್ರಾರ್ಥನೆ ಎಷ್ಟು ನಮ್ಮ ಜೀವಿತಕ್ಕೆ ಪ್ರಾಮುಖ್ಯವಾದದೆಂಬುದನ್ನು ತೋರಿಸಿಕೊಟ್ಟು ಕರ್ತನೆ, ನಾವಿಲ್ಲಿ ಪ್ರಾರ್ಥನೆ ಏಕ ಮನಸ್ಸಿನಿಂದ ಮಾಡುವಾಗ ಪರಲೋಕದಲ್ಲಿರುವ ದೂತರು ಅವರು ದೇವರೇ ನಿನಗೆ ಕೊಂಡಾಟವನ್ನು ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನೋಡುತ್ತಾ ಬಂದಾಗ ಆದಿ ಅಪೊಸ್ತಲರು ಅವರು ಒಂದಾಗಿ ಕೂಡಿ ಪ್ರಾರ್ಥನೆ ಮಾಡಿದ್ದು, ಕಳಿಸಿಕೊಡುವಾಗ, ತೊಂದರೆಯಲ್ಲಿರುವಾಗ, ಬಂಧನದಲ್ಲಿರುವಾಗ ಕರ್ತನೆ ಪ್ರಾರ್ಥನೆ ಮಾಡಿದ್ದು ಏಕಾಂತವಾದ ಪ್ರಾರ್ಥನೆ ಮಾತ್ರವಲ್ಲದೆ ಕೂಡಿ ಕೂಡ ಅವರು ಪ್ರಾರ್ಥನೆ ಮಾಡಿ ನಿನ್ನಿಂದ ಪ್ರತಿಫಲವನ್ನು ಅವರು ಕಂಡುಕೊಂಡರು. ಆದ್ದರಿಂದ ಕರ್ತ, ನಾವು ಈ ವರ್ಷವನ್ನು ಮುಗಿಸಲಿಕ್ಕಿದ್ದೇವೆ. ನಿನ್ನ ಆಶೀರ್ವಾದದಿಂದಲೂ ದಯದಿಂದಲೂ ನೂತನ ವರ್ಷವನ್ನು ನಾವು ಕಂಡು ದೇವರೇ ಸಂತೋಷದಿಂದಲೂ ಉಲ್ಲಾಸದಿಂದಲೂ ಪ್ರತಿ ದಿನವನ್ನು ಕಳೆಯುವಂತೆ ನೀವು ಸಹಾಯ ಮಾಡಿ. ಘನಮಾನ ಮಹಿಮೆಗಳು ಸದಾಕಾಲ ನಿನಗೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈಗ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಯು, ಮಗನಾದ ದೇವರೇ ನಿನ್ನ ಕೃಪೆಯು, ಪವಿತ್ರಾತ್ಮನಾದ ದೇವರೇ ನಿನ್ನ ಅನ್ಯೋನ್ಯತೆ ಸಹವಾಸವು ಇಂದಿಗೂ ಎಂದೆಂದಿಗೂ ಸದಾ ಕಾಲ ನಮ್ಮೆಲ್ಲರೊಟ್ಟಿಗಿರಲಿ ತಂದೆಯೇ, ಆಮೆನ್.